ಹಲೋ ಫ್ರೆಂಡ್ಸ್, ಇವತ್ತು ನಾನು ಪ್ರೋಟೀನ್ ರಿಚ್ ಇರ್ತಕ್ಕಂಥ ಒಂದು ಚಪಾತಿ ಅಥವಾ ರೊಟ್ಟಿ ಅಂತ ಹೇಳ್ಬೋದು, ಅದನ್ನು ಮಾಡ್ತಾಯಿದ್ದೀನಿ. ಅದನ್ನು ಮಾಡಲಿಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಅಲಸಂದಿ ಕಾಳು ಮತ್ತು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ಆನಂತರ ಇದು ಬಕ್ವೀಟು, ಇದು 1 ಟೇಬಲ್ ಸ್ಪೂನು. ಈ ಕಡಲೆಕಾಳು ಹಾಕ್ಕೋಬೇಕು. ಕಡಲೆಕಾಳು ಇಲ್ಲ, ಆದ್ದರಿಂದ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಈ 4 ದಿನಸುಗಳನ್ನು ನೀರಲ್ಲಿ ಚೆನ್ನಾಗಿ 2-3 ಸರಿ ತೊಳೆದ್ಬಿಟ್ಟು ಒಂದು 4 ತಾಸು ನೆನೆಸಿಟ್ಕೋಬೇಕು, ಅಥವಾ ಓವರ್ ನೈಟ್ ನೆನೆಸಿಟ್ರೂ ನಡೀತದೆ. ಸೊ ಈಗ ಇದನ್ನು ನಾನು ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ 4 ಕಾಳುಗಳನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ, ಆನಂತರ ಒಂದು ಸ್ವಲ್ಪ ಕರಿಬೇವಿನ ಎಸಳುಗಳು, ಆನಂತರ ಒಂದು ಸ್ವಲ್ಪ 5 ಅಥವಾ 6 ಹಸಿಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ಆನಂತರ 1 ಟೀ ಸ್ಪೂನಷ್ಟು ಜೀರಿಗೆ, ಆನಂತರ ಅದನ್ನು ಗ್ರೈಂಡ್ ಮಾಡಿ ತೊಗೊಳ್ಬೇಕು. ಸ್ವಲ್ಪ ಅದಕ್ಕೆ ಒಂದು ಅರ್ಧ ಉಳಿಕೆಯಷ್ಟು ಈರುಳ್ಳಿ, ಆನಂತರ ಮಾಡಿಕೊಂಡಾದಮೇಲೆ 1 ಕಪ್ಪಷ್ಟು ಜೋಳದ ಹಿಟ್ಟು, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಅದಕ್ಕೆ ಗೋಧಿ ಹಿಟ್ಟು, ಒಂದು 3/4 ಕಪ್, ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಒಂದು ಕೊತ್ತಂಬರಿ ಮತ್ತು ಸಬ್ಬೆ ಸೊಪ್ಪು ಒಂದು ಸ್ವಲ್ಪ, ಆನಂತರ ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಅರ್ಧ ಬಟ್ಲಷ್ಟು, ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಕ್ಯಾರೆಟಿನ ತುರಿ, ಆನಂತರ ಅದಕ್ಕೆ ನಾವು ನವಲು ಕೋಲು ಇರ್ತದಲ್ಲ ಅದನ್ನು ಸಹಿತ ಸ್ಕ್ರ್ಯಾಪ್ ಮಾಡಿರೋದು ಒಂದು 1/4 ಬಟ್ಲ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ನವಲು ಕೋಲು. ಆನಂತರ ಸ್ವಲ್ಪ ಮಾವಿನಕಾಯಿ ತುರಿ ಹಾಕ್ಕೊಳ್ತಿದ್ದೇನೆ. ಆನಂತರ ಗ್ರೈಂಡ್ ಮಾಡಿರ್ತಕ್ಕಂಥ ಒಂದು ಕಾಳುಗಳು, ಪ್ರೋಟೀನ್ ರಿಚ್ ಇರ್ತಕ್ಕಂಥ ಕಾಳುಗಳನ್ನೆಲ್ಲ ಪುಡಿ ಮಾಡಿ ಒಂದು ಸ್ವಲ್ಪ ಹಾಕ್ಕೊಂಡು, ಒಂದು ಅರ್ಧ ಚಮಚವಷ್ಟು ಅಜ್ವಾನ, 1 ಟೀ ಸ್ಪೂನಷ್ಟು ಎಳ್ಳು, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈ ಎಲ್ಲ ದಿನಸಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ಕೈಯಿಂದ ಹಿಟ್ಟನ್ನು ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಒಂದೊಂದು ಸಪ್ರೇಟು ಒಂದೊಂದೇ ಹುಳಿ ಅಥವಾ ಬಾಲ್ಸ್ ಮಾಡ್ಕೋಬೇಕು. ಈಗ ರೊಟ್ಟಿಯನ್ನು ತಟ್ಕೊಳ್ಬೇಕು, ಬಡಿಯೋದು ಅಥವಾ ಲಟ್ಸೋದು ಹೇಗಾದರೂ ಮಾಡ್ಬೋದು. ಸೊ ಆ ಥರ ಬಡಿದಾದ್ಮೇಲೆ ಒಂದು ತವ ಬಿಸಿಯಾಗಿರ್ತಕ್ಕಂಥ ತವಕ್ಕೆ ಹಾಕಿ, ಅದು ಹಿಟ್ಟು ಕಾಣಿಸಿದ್ರೆ ಅದಕ್ಕೆ ನೀರು ಹಚ್ಕೋಬೋದು, ಇಲ್ಲಾಂದರೆ ಹಾಗೇ ಬೇಯಿಸ್ಬೋದು. ಸೊ ಈ ಥರ ಆದಂಥ ಒಂದು ಪ್ರೋಟೀನ್ ರಿಚ್ ಆಗಿರ್ತಕ್ಕಂಥ ಕಾಳುಗಳಿಂದ ಮಾಡಿರ್ತಕ್ಕಂಥ ರೊಟ್ಟಿ ಬೇಯ್ತಾ ಇದೆ. ಸ್ವಲ್ಪ ಹಿಟ್ಟು ಅನಿಸುತ್ತೆ, ನೀರು ಹಚ್ಚಿದ್ದೀನಿ. ಸೊ ಈಗ ಈ ಥರ ರೊಟ್ಟಿಗಳು ರೆಡಿ ಆಗಿದೆ. ಒಂದು ಸ್ವಲ್ಪ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಬೇಕು ಟೇಸ್ಟಿಗೆ, ಇಲ್ಲಾಂದರೆ ವಿತೌಟ್ ಆಯಿಲು ಡಯಟು ಅಂತಂದರೆ ವಿತೌಟ್ ಆಯಿಲು ಸಹಿತನೂ ರೊಟ್ಟಿಯನ್ನು ಚೆನ್ನಾಗಿ ಬೇಯಿಸ್ಕೋಬೋದು 2 ಕಡೆಯೂ. ಈ ಥರ ಬೇಯಿಸ್ಕೊಂಡು ಆದಮೇಲೆ ರೊಟ್ಟಿಗೆ ಒಂದು ಸೈಡ್ 2 ಸೈಡ್ ಎಣ್ಣೆ ಹಾಕ್ಕೊಂಡು ರೊಟ್ಟಿಯನ್ನು ತಗೊಳ್ಬೇಕು. ಈ ರೀತಿಯಾಗಿ ರೊಟ್ಟಿಯನ್ನು ಮಾಡ್ಕೋಬೇಕು. ಸೊ ಇದೆಲ್ಲ ರೊಟ್ಟಿ ಆಗಿದೆ, ಈ ಥರ ಆಗಿದೆ. ಸೊ ಈಗ ಇನ್ನೊಂದು ರೊಟ್ಟಿ ಹಾಕ್ಕೊಂಡು ಮತ್ತೆ ಪುನಃ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಆಗಿ ರೊಟ್ಟಿಯನ್ನು ನೀವು ಮನೇಲಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ. ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ರೊಟ್ಟಿಯನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.